ಆದಷ್ಟು ಬೇಗ ಒಂದು ಟ್ರೈಲರ್ ಲಾಂಚ್ ಮಾಡಬೇಕಾಗಿತ್ತು. ಅದಕ್ಕೆ ಪ್ರಯತ್ನಗಳು ನಡೀತಾ ಇರೋ ಯತ್ನದಲ್ಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಾರ್ ಸ್ಟಾರ್ಟ್ ಆಯಿತು. ಸೊ ಆ ವಾರ್ ನಡೀತಾ ಇದ್ದಾಗೇ ಒಂದು ಆತಂಕ ನಮ್ಮಲ್ಲೂ ಶುರುವಾಯಿತು. ನಾವು ನಿರ್ಮಾಪಕರು ಮಾತಾಡ್ತಾ ಇದ್ವಿ, ಈಗ ಟ್ರೈಲರ್ ಬಿಡುಗಡೆ ಮಾಡೋಣ ಬೇಡವಾ ಅಂತ. ಆ ಆತಂಕ ಹೇಗಿತ್ತು ಅಂದರೆ, ನಾವು ನಮ್ಮ ಸಿನಿಮಾದ ಹಿರಿಯರನ್ನೆಲ್ಲ ವಿಚಾರಿಸ್ತಾ ಇದ್ವಿ, ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ. ಎಲ್ಲರೂ ಧೈರ್ಯ ಕೊಟ್ಟಿದ್ದು ಒಂದೇ, ಏನೇ ಆಗಲಿ ಒಳ್ಳೇದೇ ಆಗುತ್ತೆ, ಒಳ್ಳೆ ಪ್ರಯತ್ನ ಇದೆ, ನೀವು ಮಾಡಿ ಮುನ್ನುಗ್ಗಿ ಅಂತ. ಸೊ ನಾವು ನಮ್ಮ ನಿರ್ಮಾಪಕರಿಬ್ಬರು ತೀರ್ಮಾನ ತಗೊಂಡು ಟ್ರೈಲರ್ ಲಾಂಚ್ ಮಾಡೋಣ, ಡೇಟ್ ಅನೌನ್ಸ್ ಮಾಡಿದ್ದೀವಿ, ನಮ್ಮ ಸಿನಿಮಾನ ತೆರೆಗೆ ತರೋಣ, ಏನು ಅಂದ್ಕೊಂಡಿದ್ವೋ ಆ ಡೇಟ್ಗೆ ಬರೋಣ ಅಂತ. ಸೊ ಕೋಇನ್ಸಿಡೆಂಟ್ಲಿ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಇದೇ ಟೈಮ್ಗೆ ಬರ್ತಿದ್ದ ಹಾಗೆ ಒಂದು ಒಳ್ಳೆ ಸಿಹಿ ಸುದ್ದಿ ನಮ್ಮ ನಿರ್ಮಾಪಕರೇ ನನಗೆ ಫಸ್ಟ್ ಹೇಳಿದ್ದು, ಇದು ಕದನ ವಿರಾಮ ತಗೊಂಡಿದ್ದಾರೆ ಅಂತ. ಸೊ ಇದು ಕೇಳಿ ಬಹಳ ಖುಷಿ ಆಯಿತು. ಸೊ ನನಗೆ ಕದನ ವಿರಾಮ ಆಗಿದ್ದು ಖುಷಿ ಅನ್ನೋದಕ್ಕಿಂತ ನಮ್ಮ ಟ್ರೈಲರ್ ರಿಲೀಸ್ ಆಗೋ ದಿವಸ ಒಂದು ಇನ್ಸಿಡೆಂಟ್ ಆಗಿದ್ದು ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಪ್ರತೀಕಾರ ಏನಿತ್ತು ಅದನ್ನು ತೀರಿಸ್ಕೊಂಡಿದ್ದಾರೆ, ಅದರೊಂದು ಖುಷಿ ಇದೆ. ಹಾಗೆ ನಮ್ಮ ಜನರಿಗೆ ನಾವು ಏನೋ ಒಂದು ಹೊಸದಾಗಿ ಒಂದು ಮನೋರಂಜನೆ ಕೊಡಬೇಕು ಅನ್ನೋ ಒಂದು ಒಂದು ಖುಷಿಯಲ್ಲಿ ನಾವಿದ್ದೀವಿ. ಆ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಆಯಿತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ. ಫೈನಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಮಗೂ ಇಷ್ಟ ಆಗಿದ್ದಕ್ಕೆ ಇದನ್ನು ಫೈನಲೈಸ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಇದಕ್ಕೆ ವರ್ಕ್ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ಗಳಿಗೆಲ್ಲ ನನ್ನ ನಮನಗಳು. ಏಕೆಂದರೆ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಕ್ಕೆ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಯೋಗರಾಜ್ ಸರ್ ಮತ್ತು ಇಸ್ಲಾವುದ್ದೀನ್ ಮನಮೂರ್ತಿ ಸರ್ ಮತ್ತು ಶರಣಯ್ಯ ಸರ್, ಇವರೆಲ್ಲ ತುಂಬ ಜೊತೆಲಿ ನಿಂತು ಇಲ್ಲಿವರೆಗೆ ಬರ್ಲಿಕ್ಕೆ ಕಾರಣ. ಸೊ ಅಂಥ ಒಂದು ದೊಡ್ಡ ತಲೆಗಳಿದೆ. ಅದ್ರ ಜೊತೆಗೆ ನನಗೆ ತುಂಬ ಇಷ್ಟವಾದ ತಮಿಳ್ನಾಡಿ ಸರ್, ಕರಿಸುಬ್ಬು ಸರ್, ಹರೀಶ್ ರಾಜ್ ಸರ್, ಮತ್ತು ನಾಗರಾಜ ಸರ್. ಸೊ ಮತ್ತು ನನ್ನ ಫೇವ್ರೆಟ್ ಡ್ರ್ಯಾಗನ್ ಮಂಜು ಅವರು, ಮತ್ತು ಸೀನಾಬೈ. ಸೊ ಇವರೆಲ್ಲ ಎಫರ್ಟು ತುಂಬ ಚೆನ್ನಾಗಿದೆ. ಸೊ ನನಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ತುಂಬ ಖುಷಿಯಾಗಿದೆ. ಸೊ ಸಮಾಧಾನ ತಂದಿದೆ. ಸೊ ಜೊತೆಗೆ ಸಿನಿಮಾನು ನೋಡಿದ್ದೀನಿ ನಾನು, RR ಆದಮೇಲೆ ನೋಡಿಲ್ಲ. ಸೊ ವಿತೌಟ್ RR ತುಂಬ ಇಷ್ಟ ಆಯಿತು ನನಗೆ. ಸೊ ಇದಕ್ಕೆಲ್ಲ ಕಾರಣಕರ್ತರು ತುಂಬ ಚೆನ್ನಾಗಿ ಬರಲಿಕ್ಕೆ ಕಾರಣಕರ್ತರು ಅಂದರೆ ನನಗೆ ಇಷ್ಟ ಆಗೋಕ್ಕೆ ಕಾರಣ ಅಂದರೆ ಚೆನ್ನಾಗಿ ಇಷ್ಟ ಆಗೋಕ್ಕೆ ತುಂಬ ಪ್ರಯತ್ನ ಪಟ್ಟಿರೋಂಥ ನಮ್ಮ ಡೈರೆಕ್ಟರ್ ಸರು. ಸೊ ತುಂಬ ಎಫರ್ಟ್ ಹಾಕಿ ರಾತ್ರಿ ಹಗಲು ಕೂತು ಕೆಲಸ ಮಾಡಿದ್ದಾರೆ. ಸೊ ಅವ್ರ ಎಫರ್ಟು ನನಗೆ ಮಾತ್ರ ಗೊತ್ತು, ಮನಗೆ ಮಾತ್ರ ಗೊತ್ತು. ಸೊ ತುಂಬ ಸ್ನೇಹಜೀವಿ, ಒಳ್ಳೆ ಮನುಷ್ಯ. ಸೊ ಇಂಥವ್ರ ಜೊತೆ ನಾನು ವರ್ಕ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ. ಸೊ ಇವರು ಎಲ್ಲ ನಾರ್ಮಲ್ ಆಗಿ ಡೈರೆಕ್ಟರ್ಸ್ ಅಂದರೆ ಸೊ ಒಬ್ಬ ಪ್ರೊಡ್ಯೂಸರ್ ಜೊತೆ ಕಿತ್ಕೊಂಡು ತಿನ್ನೋದೇ ನೋಡ್ತಿರ್ತಾರೆ, ಎಷ್ಟು ದುಡ್ಡು ಬರುತ್ತೆ, ಇಲ್ಲ ಕಮಿಷನ್ನು, ಇಲ್ಲ ಇನ್ನೊಂದು. ಸೊ ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ, ಅವ್ರು ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಸೊ ರಿಯಲಿ ತುಂಬ ಹಾರ್ಡ್ಲಿ ಜೆನ್ಯೂನ್ ಪರ್ಸನ್ ಅವರು. ಸೊ ಅವ್ರಿಗೆ ಒಳ್ಳೇದಾಗಬೇಕು ಸಿನಿಮಾ. ಇದು ಗೆದ್ದರೆ ಸೊ ನನ್ನ ಒಬ್ಬನಿಗೆ ಅಲ್ಲ, ಅದು ನನಗೆ ದುಡ್ಡು ಬರುತ್ತೆ ಹೋಗುತ್ತೆ, ಅದು ನೆಕ್ಸ್ಟು. ಸೊ ಒಂದು ಒಳ್ಳೆ ಹೆಸರು ನಮ್ಮ ಡೈರೆಕ್ಟ್ರಿಗೆ ಬರಬೇಕು. ಹಾಗೆ ನನ್ನ ಪ್ರೀತಿಯ ತಮ್ಮ ಮಡೆನೂರು ಮನು. ಸೊ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಅದು ಬಿಟ್ಟರೆ ನಾನು ಏನೂ ನೋಡಿಲ್ಲ ಅವರಿಂದ. ಸೊ ಪರ್ಸನಲಿ ತುಂಬ ಒಳ್ಳೆ ಟ್ಯಾಲೆಂಟೆಡ್. ನೋಡಿದ್ದೀರ ನೀವು ಎಷ್ಟೆಷ್ಟು ಕಷ್ಟಪಟ್ಟು ಕಾಲೇಜು, ಸ್ಕೂಲು, ಅಂಗಡಿ, ಬಾರು, ಮತ್ತು ಹೋಟೆಲ್ಸು, ಬಸ್ ಸ್ಟಾಪು, ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಈಗಿನ ಕಾಲದಲ್ಲಿ ಯಾವ ಹೀರೋಗಳು ಆ ಥರ ಮಾಡ್ತಾರೆ, ಆ ಥರ ಮಾಡೋಕ್ಕೆ ನಾನಂತೂ ನೋಡಿಲ್ಲ ಇಲ್ಲಿವರೆಗೂ. ಸೊ ಯಾವ ಹೀರೋ ಮಾಡದೇ ಇರೋ ಕೆಲಸಗಳೆಲ್ಲನೂ ಒಂದೇ ಥರ, ಯಾವುದೇ ಥರ ಈಗೋಸ್ ಇಟ್ಕೊಳ್ಳೋದಲ್ಲೇ ನಾನು ಯಾವುದೂ ಮಾಡಿ ಅಂತಲೂ ಹೇಳಿಲ್ಲ. ಬಟ್ ಅವರೇ ಪರ್ಸನಲ್ ಆಗಿ ಗೆಲ್ಲಬೇಕು ಅನ್ನೋ ಒಂದು ತುಡಿತಾ ಇದೆಯಲ್ಲ, ಸೊ ಅದಕ್ಕೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಮನನ್ನ. ಸೊ ಇದೇ ಥರ ಇದೊಂದೇ ಸಿನಿಮಾ ಅಲ್ಲ, ಅವರಿಗೆ ಮುಂದಿನ ಸಿನಿಮಾಗಳಲ್ಲೂ ಇದೇ ಥರ ಮಾಡಿ ಅಂತಲೇ ನಾನು ಯಾವಾಗಲೂ ಅಡ್ವೈಸ್ ಮಾಡ್ತೀನಿ. ಪ್ರೊಡ್ಯೂಸರ್ ಜೊತೆ ನಿಲ್ಬೇಕಾಗಿರೋದು ನಿಜವಾಗಿಯೂ ಒಬ್ಬ ಡೈರೆಕ್ಟರ್ ಮತ್ತು ಹೀರೋ ಮತ್ತು ಹೀರೋಯಿನ್ನು. ಸೊ ನನ್ನ ಅದೃಷ್ಟಕ್ಕೆ ನನ್ನ ಜೊತೆ ಎಲ್ಲ ಆರ್ಟಿಸ್ಟ್ಗಳು ನಿಂತಿದ್ದಾರೆ. ತಮಿಳ್ನಾಡಿ ಸರ್ ಕರೆದಾಗೆಲ್ಲ ಬಂದಿದ್ದಾರೆ ಪ್ರೀತಿಯಿಂದ. ಸೊ ನಮ್ಮ ಮನೆಗೂ ಬಂದರು, ಮದುವೆಗೆ ಬಂದರು. ಸೊ ಹಾಗೆ ನಮ್ಮ ಮೌನ ಗುಡ್ಡೆ ಮನೆ, ಸಾರಿ. ಸೊ ಮೌನ ಅವರು ಎಷ್ಟು ಒಳ್ಳೆ ಆ್ಯಕ್ಟರ್ ಅನ್ನೋದು ಆಲ್ರೆಡಿ ಸೀರಿಯಲಲ್ಲಿ 3 ರಿಂದ 4 ವರ್ಷ ಸೀರಿಯಲಲ್ಲಿ
ಅವರು ಅಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ರಾಮಾಚಾರಿ ಅನ್ನೋ ಸೀರಿಯಲಲ್ಲಿ. ಸೊ ಅವರು ವೆರಿ ಡಿಸರ್ವ್ಡ್, ಒಂದು ಒಳ್ಳೆ ಚಾನ್ಸು, ಒಂದು ಸಿನಿಮಾ ಅವ್ರಿಗೆ ಆಲ್ರೆಡಿ ಆಫರ್ಸ್ಗಳು ಬರ್ತಾನೆ ಇದೆ. ಸೊ ಮುಂದೆ ಅವರು ಒಂದು ಒಳ್ಳೆ ದೊಡ್ಡ ಹೀರೋಯಿನ್ ಅಂದರೆ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಎಲ್ಲ ಒಂದು ಇದು ಕಾಣ್ತಾ ಇದೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಕ್ಯೂಟಾಗಿ ಕಾಣ್ತಾರೆ ಸೀರಿಯಲ್ ಅಲ್ಲಿ. ನನ್ನನ್ನು ಅವರು ಅಣ್ಣ ಅಂತ ಕರೆದಿದ್ದಾರೆ, ನನ್ಗೆ ಯಾವಾಗಲೂ ತಂಗಿಯಾಗಿ ಉಳ್ಕೊಳ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು, ಆಸ್ ಎ ಬ್ರದರ್ ಅವ್ರಿಗೆ ತುಂಬ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ನಮ್ಮ ಕುಲದಲ್ಲಿ ಕೇಳೋ ಟೀಸರ್ ಬಿಡುಗಡೆ ಆಗ್ತಾ ಇದೆ. ಇದೇ 23ಕ್ಕೆ ಥಿಯೇಟರ್ ಬರ್ತಾ ಇದೆ. ಸಿನಿಮಾದಲ್ಲಿ ನಾವೆಲ್ಲ ಕಲಾವಿದರು ಏನು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನ ಒಂದೊಂದು ತುಣುಕು ನೀವು ಈಗ ಟೀಸರ್ ನೋಡಿದ್ದೀರಾ. ಎಲ್ಲರಿಗೂ ಒಂದು ಇಷ್ಟವಾಗುವಂಥ ಸಿನಿಮಾ ಅಂತ ನಾನು ಅದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾತಾಡೋದಕ್ಕೇನೂ ಇಲ್ಲ, ಯಾಕೆಂದರೆ ಆಲ್ರೆಡಿ ಪ್ರೆಸ್ ಮೀಟಲ್ಲೆಲ್ಲ ಮಾತಾಡಿದ್ವಿ. ನಾಣಿ, ನಾನು ಮತ್ತು ಮನು ದಿನ ಗುರ್ತಾಡ್ಕೊಂಡು ಒಂದು 22 ದಿನ ವರ್ಕ್ ಮಾಡಿದ್ವಿ. ಅವೆಲ್ಲ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ದಾರೆ. ಒಳ್ಳೆಯ ಸಿನಿಮಾ, ಒಳ್ಳೆಯ ಹಾಡುಗಳಿದೆ. ಸೊ ನನಗಂತೂ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನನ್ನ ಪಾತ್ರದ ಬಗ್ಗೆ. ಜನ ಬಂದು 23ಕ್ಕೆ ಮಾರ್ನಿಂಗ್ ಶೋ ನೋಡಿದ್ರೇ ಸಿನಿಮಾದ ತಾಕತ್ತು ಏನು ಅಂತ ಗೊತ್ತಾಗೋದು. ಟ್ರೇಲರ್ನ ರಿಲೀಸ್ ಮಾಡಿದಂಥ ದೇಶ ಕಾಯೋ ಯೋಧರು, ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರ. ತುಂಬ ಸಂತೋಷದ ವಿಚಾರ. ಟೀಸರು, ಟ್ರೈಲರು, ಅದು ಇದು ಅಂದಾಗ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ, ಹುಡುಕ್ತಾ ಇರ್ತೀವಿ. ನಮಗಿಂತ ಹಿರಿಯರು, ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ. ನೀವು ಬಂದಿರೋದು ನಮಗೆ ನಿಜವಾಗ್ಲೂ ಖುಷಿ, ತುಂಬ ಸಂತೋಷ ಕೊಟ್ಟಿದೆ. ಮತ್ತೊಮ್ಮೆ ಧನ್ಯವಾದಗಳು. ಈಗ ಕತೆ ಬಗ್ಗೆ, ನಮ್ಮ ಯುವರಾಜ್ ಸರ್ ಬಗ್ಗೆ, ನಿರ್ಮಾಪಕರು, ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವೆಲ್ಲರೂ ಒಂದು 23ನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಇದೀವಿನೂ ಕೂಡ ಈಗಲೂ ಅವಕಾಶ ಕೊಡಲ್ಲ ಅಂತ ಯಾವುದೇ, ಬಟ್ ಅದು ಬಿಟ್ಟು ಈಗ ಕೊಡದೇ ಇರಲಿ. ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು. ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ. ನಾನು ಹೇಳ್ದೆ, ನೋಡಿ ಸರ್, ನೀವೆಂಥ ರೈಟ್ರು, ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು, ಅವರು ಇದೇ ರೀತಿ ಹೇಳೋದು. ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ರಾಮನಾರಾಯಣ್ ಸರ್. ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ. ಮನು ಅವ್ರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ, ಆ್ಯಕ್ಷನ್ಗೂ ಸಹಿ, ಎಮೋಷನಲ್ಗೂ ಸಹಿ, ಎಲ್ಲ ಥರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ. ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಜುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು, ತುಂಬ ಚೆನ್ನಾಗಿದೆ. ಆಮೇಲೆ ಭಾಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ, ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಈಗ ಮಾಡ್ತಿದ್ದೆ. ಅವರಿಗೆ ಸೀನಿಯರ್ ಅಂತ ಅನ್ಸ್ಕೊಳ್ಳೋಕೆ ಇಬ್ಬರಿಗೂ ಇಷ್ಟ ಆಗ್ತಾ ಇಲ್ಲ. ಅದೇ ನಾನು ಟೆಕ್ನಿಕಲಲ್ಲಿ ಸೀನಿಯರ್ ಸರ್, ಎಡಿಟರ್ ಆಗಿ ನಾನು ಚಿಕ್ಕ ವಯಸ್ಸಿಂದಲೇ ಎಡಿಟರ್ ಆಗಿ ಬಂದೆ ನಾನು. ಎಲ್ಲ ಚೆನ್ನಾಗಿದೆ. ಆಮೇಲೆ ನಾನು ಆ್ಯಕ್ಚುಲಿ ಇನ್ನೂ ನನಗೆ ಭಾಳ ಇಷ್ಟ ಆಗಿದ್ದು ಮನು ಅವ್ರು ಬಂದಿರೋಲ್ಲ ಕ್ಯಾಮ್ರಾಮನ್ನು, ಫೋಟೋಗ್ರಫಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ ಟ್ರೈಲರ್ ಕಟ್ ಮಾಡಿದಂಥ ಎಡಿಟರು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಮಾಡೋದಕ್ಕೆ ಅಂದರೆ ರಾಮನಾರಾಯಣ್ ಅವರು ತುಂಬ ಹಳೆಯ ಸ್ನೇಹಿತರು. ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ನೋಡಿದಂಥ ಅದ್ಭುತವಾದಂಥ ಬರಹಗಾರರು ಆ್ಯಂಡ್ ಒಳ್ಳೆ ಸ್ಕ್ರೀನ್ ರೈಟರು, ಒಳ್ಳೆ ಡೈಲಾಗ್ ರೈಟರು, ಒಳ್ಳೆ ನಿರ್ದೇಶಕರು, ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬ ವರ್ಷಗಳಾದಮೇಲೆ ಅವರು ಕರೆ ಮಾಡಿ ಈ ಥರದ್ದೊಂದು ಪಾತ್ರ ಇದೆ, ಗೆಸ್ಟ್ ಅಪಿಯರೆನ್ಸ್ ಅಂತ ಅಂದ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅಂದ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು. ಆ್ಯಂಡ್ ಸಂತೋಷ್ ಸರ್ ಒಬ್ಬ ನಿರ್ಮಾಪಕರು, ಒಬ್ಬ ಕಲಾವಿದರನ್ನ ಕರೆದಾಗ ಒಬ್ಬ ಕಲಾವಿದನಾಗಿ ನಾವು ಯಾವಾಗಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ. ಸೊ ಇಂಥ ಒಂದು ಒಳ್ಳೆ ಪಾತ್ರ ಆ್ಯಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯಿತು, ಕುಲದಲ್ಲಿ ಕೀಳ್ಯಾವುದು ಅಂಥ ಒಂದು ಟೈಟ್ಲು. ಅಂಥ ಒಳ್ಳೆ ಕಲಾವಿದರಿದ್ದಾರೆ ಎಲ್ಲರೂ. ಆ್ಯಂಡ್ ಮೌನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಂಗೆ ತುಂಬ ಅವಕಾಶ ಸಿಗಲಿಲ್ಲ ಮೌನ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಕೆಲವೇ ಸೀನ್ಗಳಿತ್ತು. ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬ ಪ್ರೇಕ್ಷಕನಾಗಿ ತುಂಬ ಖುಷಿ ಕೊಡ್ತಾ ಇದೆ ಎಕ್ಸ್ಪ್ರೆಷನ್ಸು. ನಾಗೇಂದ್ರ ಅವ್ರು ಹೇಳಿದಾಗೆ ಮನು ಅವ್ರ ಕಾಮಿಡಿ ಅಲ್ಲದೆ ಆ್ಯಕ್ಷನ್ ಇರ್ಬೋದು ಆ್ಯಂಡ್ ಏನೋ ಎಮೋಷನ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ
ಟ್ರೈಲರ್ ಮೂಡ್ ಬಂದಿದೆ. ರಾಮನಾರಾಯಣ್ ಸರ್ ತುಂಬ ಗ್ಯಾಪ್ ಆಗಿದೆ ಅನಿಸುತ್ತೆ ಮಧ್ಯ ಅಲ್ವಾ ನಿಮ್ಮ ನಿರ್ದೇಶನದ್ದು, ಬಟ್ ಈ ಚಿತ್ರದಲ್ಲಿ ಎಲ್ಲಾನು ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ. ಆ್ಯಕ್ಷನ್ನು, ಡ್ರಾಮಾ, ಎಮೋಷನ್ಸು, ಪ್ರೀತಿ, ಒಳ್ಳೆ ಹಾಡುಗಳು, ಮನೋಮೂರ್ತಿಯವರ ಹಾಡುಗಳಿದೆ ಎಲ್ಲ. ಅಂದರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದ್ದೀವಿ. ಒಳ್ಳೆ ಹೃದಯ ಇರುವಂಥ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್. ಆ್ಯಂಡ್ ನಿಜವಾಗ್ಲೂ ಎಲ್ಲ ಜೋರಾದ ಚಪ್ಪಾಳೆ ಕಟ್ಟಬೇಕು. ಆ್ಯಂಡ್ ಖುಷಿಯಾಗಿದೆ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಬೀಳಲೇಬೇಕು ನಮ್ಮ ತಂಡ ಕಡೆಯಿಂದ. ಯಾಕಂದರೆ ರಾಮನಾರಾಯಣ್ ಸರ್ ಹೇಳ್ಬಿಟ್ರು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಅದು ನನಗೂ ಅಷ್ಟೇ ಹಿಂಗೆ ಆಗ್ಬಿಡ್ತು. ಯಾಕಂದರೆ ಒಂದು ಚಿಕ್ಕ ಒಂದು ಡ್ರೆಸ್ಸಿನ ಬಗ್ಗೆ ಒಂದು ವಿಷಯ ಹೇಳೋದು, ಯಾವಾಗಲೂ ಯೂನಿಫಾರ್ಮ್ ರೆಡಿ ಇರಬೇಕು, ಯಾವಾಗ ಕರೀತಾರೆ ಅದು ಗೊತ್ತಾಗಲ್ಲ, ನೀಟಿಗೆ ಹೋಗಲೇಬೇಕು ಅಂತ. ಆದರೆ ನಾವು ಹಂಗಿಲ್ಲ, ಅಲ್ಲಿ ಫಂಕ್ಷನ್ ಹೋಗೋ ಒಂದು ಡ್ರೆಸ್ಸು, ಇಲ್ಲಿ ಹೋಗೋ ಒಂದು ಡ್ರೆಸ್ಸು ಆ ಥರ ಚೂಸ್ ಮಾಡ್ತಾ ಇರ್ತೀವಿ. ಅವ್ರ ಲೈಫಲ್ಲಿ ಚೂಸಿಗೆ ಇಲ್ಲ. ಎನಿ ಟೈಮ್ ಯಾವಾಗಲೂ ಅವ್ರ ಜೀವನ ಹೇಳ್ತಾ ಇರ್ತಾರೆ ನಮಗೋಸ್ಕರ. ದೊಡ್ಡ ಧನ್ಯವಾದ. ಮತ್ತು ನಾವು ಯೋಧರಿಂದ ಆಶೀರ್ವಾದ ಪಡೆದಿದ್ದೀವಿ ಸಿನಿಮಾ ಗೆಲ್ಲೋದಕ್ಕೆ. ಅದೇ ಥರ ಕರ್ನಾಟಕ ಜನತೆಗೂ ನಮ್ಮನ್ನು ಈ ಸಿನಿಮಾ ಮೂಲಕ ಏನು ತಂಡ ನಿಮ್ಮ ನಂಬಿದೆ ಕೈ ಬಿಡಲ್ಲ ಅಂತ ನನಗೆ ತುಂಬ ದೊಡ್ಡ ಆಶ್ವಾಸನೆ ಇದೆ. ಥ್ಯಾಂಕ್ ಯು. ಇವತ್ತೊಂದು ದಿವಸ ನಾನು ಈ ಒಂದು ಸ್ಥಳಕ್ಕೆ ಕರೆಸಿದ್ದೀನಿ, ಬನ್ನಿ ಅಂದಾಗ ಅವರು ಖುಷಿಯಿಂದ ಬಂದು ನಮ್ಮ ಟೀಸರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳೋರೆ. ಅದು ಭಾಳ ಸಂತೋಷ. ತುಂಬ ನಿಮ್ಮಂಥ ಸ್ನೇಹಿತರುಗಳು ನೋಡಿ ನಾನೇ ಪುಣ್ಯ ಮಾಡಿದ್ದೇನೋ ಅನಿಸುತ್ತೆ. ಅದೇ ರೀತಿಯಾಗಿ ಈ ಕುಲದಲ್ಲಿ ಕೀಳಾವುದು ಚಿತ್ರ, ಇದರಲ್ಲಿ ಖಳನಾಯಕನಾಗಿ ನಾನು ನಟನೆ ಮಾಡಿದ್ದೀನಿ. ಆ ಒಂದು ಅವಕಾಶವನ್ನು ನಾನು ಕೊಟ್ಟವರು ನಮ್ಮ ಸ್ನೇಹಿತರಾದಂಥ ಸಂತೋಷ್ ಸರ್. ಯಾಕಂದರೆ ನಮ್ಗೆ ಹಳೆ ಸ್ನೇಹಿತರವರು, ಆದ್ರೂ ಈ ಒಂದು ಪಾತ್ರ ನೀನು ಮಾಡ್ತೀಯ ಅಂದ್ಬಿಟ್ಟು ನನ್ನ ಹುಡ್ಕೊಂಡು ಚನ್ನಪಟ್ಟಣಕ್ಕೆ ಬಂದು ನೀನು ಮಾಡಲೇಬೇಕು ಅಂತ ನನಗೆ ಹೇಳಿದ್ರು. ಅದೇ ರೀತಿಗೆ ಆ ಒಂದು ಪಾತ್ರಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಕೊಟ್ಟವರು ನಮ್ಮ ರಾಮನಾರಾಯಣ್ ಸರ್. ಭಾಳಷ್ಟು ಸ್ನೇಹಿತರಾಗಿ ಇದ್ದೀವಿ. ಈ ಒಂದು ಚಿತ್ರಕ್ಕೆ ಎಷ್ಟು ಎಫೆಕ್ಟ್ ಆಗಬೇಕು, ಹೊಸ ಕಲಾವಿದರಿಂದ ಹಿಡಿದು ಹಳೆ ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರು ಈ ಚಿತ್ರದಲ್ಲಿ ಮಾಡಿದ್ದೀವಿ. ಈ ಚಿತ್ರ ಸಕ್ಸಸ್ ಆಗಬೇಕು. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಿ ಚಿತ್ರನ ಗೆಲ್ಲಿಸ್ಕೊಡಿ ಅಂತ ತಮ್ಮನ್ನೆಲ್ಲ ಕೇಳೋದಂತ ನನ್ನ ಮಾತು ಕೂಡ ಆಗ್ತಿದೆ. ಯಾಕಂದ್ರೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಇವ್ರ ಮುಂದೆ ನಮ್ಮ ಟ್ರೇಲರ್ ರಿಲೀಸ್ ಆಗಿ ತುಂಬಾ ಖುಷಿ ಆಯ್ತು. ಅದರಲ್ಲೂ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ಇಶ್ಯೂಸ್ ಫೇಸ್ ಮಾಡಿದ್ದೀವಿ. ನಮ್ಮ ಮೋದಿ ಅವರಿಂದ ನಾವು ಅದನ್ನ ಫೇಸ್ ಮಾಡಿದ್ದಕ್ಕೆ ಹೊಸ ಒಂದು ಖುಷಿ ಇದೆ. ಸೊ ಅದ್ರ ಮಧ್ಯೆ ನಮ್ಮ ಟ್ರೇಲರ್ ರಿಲೀಸ್ ಅಂತ ಹೇಳುವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಏನಾಗುತ್ತೋ ಏನೋ ಅಂತ. ಬಟ್ ಖುಷಿ ಆಯ್ತು ಇವತ್ತಿನ ನ್ಯೂಸ್ ಕೇಳಿ. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಒಂದು ಎಂಟರ್ಟೈನ್ಮೆಂಟ್ ಪವರ್ ಪ್ಯಾಕ್ಟೇ ನೋಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದೊಂದು ರೀತಿ, ಅಲ್ಲಿ ಒಂದು ಟೆರರ್ ಆದರೆ ಇಲ್ಲಿ ಫನ್ ಇದೆ, ಇಲ್ಲಿ ರೊಮ್ಯಾನ್ಸ್ ಇದೆ. ಸೊ ಎಲ್ಲ ಒಂದು ಬನ್ಸಲ್ಲಿ ನಾವು ಕಾಣೋಕ್ಕೆ ಸಿಗ್ಬೋದು. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಯಾಕಂದರೆ 23ಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನನ್ನ ಫಸ್ಟ್ ಸಿನಿಮಾ, ಅದೇ ನನ್ನ ಮೊದಲ ಹೆಜ್ಜೆ, ನಂದಾಗಿರಲಿ ಮನೋದಾಗಿರಲಿ, ತುಂಬ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ನರ್ವಸ್ ಕೂಡ ಇದೆ. ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ. ಪ್ರಮೋಷನ್ಸಲ್ಲಿ ನಾನು ತುಂಬ ನೋಡಿದ್ದೀವಿ, ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತಲೂ ಹೇಳಿದ್ದಾರೆ. ಆ್ಯಂಡ್ 100% ಶೋರ್ ಅವರೆಲ್ಲ ಇಷ್ಟಪಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್. ಹಾಗೆ ನಮ್ಮ ಸಿನಿಮಾ ಶುರುವಾತದಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು, ಎಲ್ಲ ಪ್ರೀತಿಯ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ, 2 ದಿವಸಕ್ಕಾಗಲಿ, ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು, ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಹೂ ಅಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದ ಹೇಳ್ತಾ ಇದ್ದೀನಿ, ಇದು ಮೂವ್ ಆಗ್ತಿರಲಿಲ್ಲ. ಅವರೇ ಮೇನ್ ಬೇಸ್ಮೆಂಟ್. ತುಂಬ ಖುಷಿಯಾಗುತ್ತೆ. ಅವ್ರನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕಿರಲ್ಲಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕಬೇಕು ಅಂದ್ರೆ ತುಂಬ ಕಷ್ಟ. ಇವತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಕೊಟ್ಟು ಜೊತೆಗೆ ಸೀನಭಯ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು, ನಾಣಿ ಸರ್ ಜೊತೆ ಕಾಂಬಿನೇಷನ್ನು, ಮತ್ತು ಕವಿಸುಬ್ಬು ಸರ್ ಜೊತೆ, ಮತ್ತು ನಾಗೇಂದ್ರ ಅಸರ್ ಸರ್ ಜೊತೆ, ಮತ್ತು ಹರೀಶ್ ಸರ್ ಜೊತೆ, ನಮ್ಮ ಪ್ರೀತಿಯ ಮೌನ ಗುಡ್ಡಮನೆಯವರು, ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದು ಅಲ್ಲದೆ ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ್ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ. ಆಮೇಲೆ ಶರತ್ ಲೋಹಿತೋಶ್ವರ್ ಸರ್
ಸುಮ್ಮನೆ ಅಲ್ಲ, ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದರೆ ನಿಜವೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ. ಕಲ್ತಿದ್ದೀನಿ ಸಿನಿಮಾಯಿಂದ ಏನೇನು ಮಾಡಬೇಕು, ಇನ್ನೇನು ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ. ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬ್ಯಾನರು, ಕತೆ, ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ. ನಮ್ಮ ರಾಮನಾರಾಯಣ್ ಸರ್ ಟೈಸನ್, ಕ್ರ್ಯಾಕ್, ಸ್ನೇಹಿತರು, ಅಬ್ಬರ, ರಾಜ ಮಾರ್ತಾಂಡ, ಸುಮಾರು ಸಿನಿಮಾ, ಒಂದು 500 ಸಾಂಗ್ಸ್ ಬರ್ತಿದ್ದಾರೆ. ಆಮೇಲೆ ಒಂದು 50 ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ. ಅವ್ರ ಜೊತೆ ನನಗೆ ನಿಜವೂ ಅವ್ರು ನಂಗೆ ಸಿಕ್ಕಿದ್ರು, ನಾನು ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ. ಆ ಭಗವಂತ ನಮ್ಮಿಬ್ಬರನ್ನ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತನ ಮಾಡಿದ್ದಕ್ಕೆ ನಿಜವೂ ವಿಶೇಷವಾಗಿ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವೂ ಗೊತ್ತಿಲ್ಲ ನನಗೀಗೆಲ್ಲ ಕೆಲವನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್. ಚಿಕ್ಕದಾಗಿ ಯಾವುದೋ 20 ಸೆಕೆಂಡ್ ವೀಡಿಯೋ ಮಾಡಿರ್ತಾರೆ, ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ. ಏನು ಡೈರೆಕ್ಟ್ ಅಂದ್ಬಿಡ್ತಾರೆ ಅವ್ರು ಬೆಳಿಗ್ಗೆ ಅಂದರೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಮಗು ಥರ 2 ಗಂಟೆಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಇನ್ನೂ CG ವರ್ಕ್ ಆಗ್ತಿದೆ, ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ. ಸರ್ ನೀವು ಪಾಡಿ ನೀವು ಅಡುಗೆ ಮಾಡ್ತಿರ್ತಾರೆ, ನಾವೇನು ಊಟ ಹಂಚ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ವಿ ಹೊರಗಡೆ. ಪಾಪ ಮೌನವರು ಇದೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಬಂದು ಕಾಲೇಜುಗಳಲ್ಲಿ ಎಲ್ಲೋದ್ರೂ ಕೇಳೋದು ಒಂದೇ, ಇದು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ. ನಾವು ಮಾಡಿರೋ ಕಂಟೆಂಟ್ನ ನಂಬಿಕೆ ಇಟ್ಟು ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದೀವಿ. ಎಲ್ಲೋ 1% ನಂಬಿಕೆ ಇಲ್ಲ ಅಂದರೆ ನಾವು ಇಷ್ಟು ಪ್ರಮೋಷನ್ ಮಾಡ್ತಿರಲಿಲ್ಲ, ಇಷ್ಟು ಪ್ರೆಸ್ ಮೀಟ್ ಇಡ್ತಿರಲಿಲ್ಲ, ಇಷ್ಟು ಏನು ನಾವು ದೊಡ್ಡ ಮಟ್ಟಕ್ಕೆ ಏನೂ ಮಾಡ್ತಿರಲಿಲ್ಲ. ನಾವು ಮಾಡಿರೋ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಾ ಇರೋದು. ಹಾಗಾಗಿ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ, ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಇದೇ ತಿಂಗಳು 23 ಎಲ್ಲ ಕರೆಕ್ಟಾಗಿ ಕೇಳಿಸ್ಬಿಟ್ಟಿದ್ದನ್ನ. ಇದೇ ತಿಂಗಳು 23, ಇನ್ನು 13 ದಿನ ಅಷ್ಟೇ ಬಾಕಿ. ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಮನು ಇವರೆಲ್ಲರಿಗಿಂತ ಚಿಕ್ಕೋಡ್ರಿ, ನಾನು ತುಂಬ ಚಿಕ್ಕೋಡ್. ನಾನು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ? ಬಹಳ ಸಂತೋಷದ ದಿನ. ಮತ್ತೆ ನಮ್ಮ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು. ಜೈ ಕಿಸಾನ್, ಜೈ ಜವಾನ್, ನಮ್ಮ ದೇಶ ಕಾಯೋರು. ಅವರ ಕೈಲಿ ನಮ್ಮ ಸಂತೋಷ್ ಅವರು, ರಾಮನಾರಾಯಣ್ ಅವರು ಈ ಟೀಸರ್ನ ಬಿಡುಗಡೆ ಮಾಡಿದ್ರೆ ಅವ್ರ ಮೊದಲು ನಾನು ನಮಸ್ಕಾರ ಮಾಡ್ತೀನಿ. ಮತ್ತು ನಿಮ್ಮ ಸೇವೆ ಇದೆಯಲ್ಲ ಅಪಾರ, ಅದು ಅಪಾರ. ಅವರೆಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ದೇಶ ಗಡಿ ಕಾಯ್ತಾರೋ ಆ ಪರಿಸ್ಥಿತಿಗಳನ್ನ ನಾವು ಟಿ ವಿ ನೋಡ್ತಾ ಇರ್ತೀವಿ. ನಾವು ಎಷ್ಟು ಅವರಿಗೆ ನಾವಾಗ ಸ್ವಲ್ಪ ಬಿಸಿಲು ಇವು ಬಿಸಿಲಪ್ಪ ಅಂತೀವಿ, ಹೊಸ ಬಾಯಿ ಹಾಕಿದ್ರೆ ಏನು ಬೇಕಪ್ಪ ಅಂತೀವಿ. ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ದಿರಲ್ಲ. ಆ ಪುಣ್ಯಾತ್ಮರಲ್ಲಿ ಅವರ ಪಾದಾಭಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಇದರಲ್ಲಿ ಎಲ್ಲ ಶ್ರಮನೂ ಇದೆ. ಇದರಲ್ಲಿ ಒಬ್ಬೊಬ್ಬರ ಶ್ರಮ ಅಲ್ಲ, ಎಲ್ಲ ಶ್ರಮ, ತಾಂತ್ರಿಕರ ಶ್ರಮ ಇರ್ಬೋದು, ಕಲಾವಿದರ ಶ್ರಮ ಇರ್ಬೋದು, ನಿರ್ಮಾಪಕರ ಶ್ರಮ ಇರ್ಬೋದು. ಪ್ರತಿಯೊಬ್ಬರ ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇದೆ. ಇವರೆಲ್ಲ ನೋಡಿ, ಅದರಲ್ಲೂ ನಮ್ಮ ಕಲಾವಿದರಿದ್ದಾರಲ್ಲ, ಎಲ್ಲ ನಮ್ಮ ಆಪ್ತರೆಲ್ಲ ಇವ್ರ ಜೊತೆಲೆಲ್ಲ ಸಾಕಷ್ಟು ಪಾತ್ರ ಮಾಡಿದ್ರು. ಅದು ನಮ್ಮ ಮನು ನನಗೆ ಗೊತ್ತಿರಲಿಲ್ಲ. ನನಗೆ ಇಷ್ಟೊಂದು ಅವರು ಮಿಮಿಕ್ರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಇದೆಲ್ಲ ನೋಡ್ಬಿಟ್ರೆ, ಕಾಮಿಡಿ ನೋಡ್ಬಿಟ್ರೆ ಅವ್ರಿಗೆ ಇಂಥ ಒಳ್ಳೆ ಅದು ಸೀರಿಯಸ್ ಪಾತ್ರ ಮಾಡಿದ್ರೆ ಹೀರೋ ಯಾವ ಹೀರೋ ಕಮ್ಮಿ ಇಲ್ಲ ರೀ. ನಮ್ಮ ಹುಡುಗ ಅಷ್ಟು ಚೆನ್ನಾಗಿ ಭಗವಂತ ಇವ್ರಿಗೆ ಒಳ್ಳೆ ಹೇಳ್ತಾರಲ್ಲ. ಸುಮ್ಮನೆ ಒಂದು ಪೂರ್ತಿ ಅನ್ನ ಬೆದ್ದಿದೆಯಾ ನೋಡೋಣ, ಒಂದು ಅಕ್ಕಿ ಕಾಲು ಒಂದು ನೋಡ್ಬಿಟ್ಟು ಸಾಕು, ಅಲ್ಲಿ ನೋಡಿದ್ರೆ ಸಾಕು ಬೆದ್ದುಬಿಟ್ಟಿದೆ ಅಂತ. ಈ ಚಿತ್ರ ನೋಡ್ತಾ ಇರುತ್ತೆ ನಮಗೆ. ನನ್ನೊಂದು ಸಣ್ಣ ಏನಪ್ಪ ಅಂದರೆ ಇವ್ರ ಜೊತೆ ಪಾತ್ರ ಮಾಡೋಕ್ಕಾಗಲಿಲ್ಲ ಅಂತ. ನನ್ನ ಆಯಸ್ಸಿದ್ರೆ ಇವ್ರ ಜೊತೆ ಇನ್ನೊಂದ್ಸರಿ ಆರಾಮ ಪಾತ್ರ ಮಾಡ್ತೀನಿ ನನಗೆ. ಮತ್ತು ನಾನು ಹೆಚ್ಚಿಗೆ ಮಾತಾಡೋದು, ಯಾಕೆಂದ್ರೆ ಮಾತಾಡೋದು ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ. ಈ ಚಿತ್ರ ಮರೆಯೋದಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಮಾತು ನೋಡಿ. ನಮ್ಮ ಸೀನಲ್ಲಿ ಒಂದು ಯೋಗರಾಜ್ ಭಟ್ ಹೇಳಿದ್ದಾರೆ, ನೋಬಡಿ ಕ್ಯಾನ್ ಟಚ್ ಮೀ. ನೀವು ನನ್ನ ಮುಟ್ಟಬಹುದು, ನನ್ನ ಮೈ ಮುಟ್ಬಹುದು, ನನ್ನ ತಲೆ ಮುಟ್ಬೋದು, ಕೈ ಮುಟ್ಬೋದು, ಆದರೆ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಎಂಥ ಸಂಭಾಷಣೆ ಅದು. ಅಂದರೆ ನನ್ನನ್ನು ಅಂದರೆ ಅದು ಆತ್ಮನೇ ಪರಮಾತ್ಮನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂಥ ಡೈಲಾಗ್ಸ್ ಬರೆದಿದ್ದಾರೆ ಇವರು. ಅದು ಮನಸ್ಸಲ್ಲೇ ಉಳಿಯುವಂಥದ್ದು. ಈ ಚಿತ್ರದಲ್ಲಿ ಎಂಥ ಮಾತದು. ಆದರೆ ಒಂದು ಮಾತ್ರ ನಿಜ, ಈ ಚಿತ್ರ ನಮ್ಮ ಇಡೀ 7 ಕೋಟಿ ಅಭಿಮಾನಿಗಳು ಅನ್ನದಾತರ ಮನಸ್ಸನ್ನ ಮುಟ್ಟತ್ತೆ, ಖಂಡಿತ ಮುಟ್ಟತ್ತೆ. ಟ್ರೈಲರ್ ರಿಲೀಸ್ ನಮಗೆ ಒಂದು ಕಳೆ ಕೊಟ್ಟಿದ್ದೆ ನಮ್ಮ ಸೈನಿಕರು.
ದೇಶ ಕಾಯುವಂಥವ್ರು. ನಾವು ರೈತರು ಮತ್ತೆ ಸೈನಿಕರು ಎರಡು ದೇಶದ ಬೆನ್ನೆಲುಬು. ಸೊ ಈ ಸಿನಿಮಾ ಕುಲದಲ್ಲಿ ಕೀಳಾಗುವುದು ಈ ಪರಿಸ್ಥಿತಿ ಅಂದ್ರೆ ನಮ್ಗೊಂಥರ ಈ ಒಂದು ಉದ್ವಿಗ್ನದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅಂದ್ರೆ ಒಂದು ವಾರ್ ನಡೀತದೆ ಈಗ ಸದ್ಯಕ್ಕೆ, ಕದನ ವಿರಾಮ ಇದ್ರೂ ಅದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ಬೇಕಾ ಅಂತ ಬಂದಾಗ ತುಂಬಾ ಜನಗಳ ಹತ್ರ ಕೇಳಿದೀವಿ. ಯೋಗರಾಜ್ ಭಟ್ ಆಗ್ಬೋದು, ನಮ್ಮ ಫ್ರೆಂಡ್ಸ್ ಆಗ್ಬೋದು, ನಮ್ಮ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲರನ್ನೂ ಕೇಳಿ, ನನ್ನ ಫ್ರೆಂಡ್ ಸರ್ಕಲ್ ಕೇಳಿದಾಗ ಸೊ ಇಲ್ಲ ಇದರಿಂದ ಏನ್ ತೊಂದರೆ ಆಗಲ್ಲ, ನಮ್ದು ಒಂದು ಒಳ್ಳೆ ಈ ದೇಶಕ್ಕೆ ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುವಂತ ಸಿನಿಮಾ, ಕೌಟುಂಬಿಕವಾದ ಕೂತ್ಕೊಂಡು ಅಂದ್ರೆ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂತ ಸಿನಿಮಾ, ಇದರಲ್ಲಿ ಕೆಟ್ಟದ ಪದಗಳಿಲ್ಲ, ಒಂದು ಒಳ್ಳೆ ಒಂದು ಮೆಸೇಜ್ ಇರುವಂತ ಸಿನಿಮಾ ಆಗಿರೋದ್ರಿಂದ ಈಗಿನ ಕಾಲಕ್ಕೆ ಮತ್ತೆ ಈಗಿನ ಒಂದು ಈ ಪ್ರಾಬ್ಲಮ್ಸ್ ಗಳೆಲ್ಲ ನೋಡಿದಾಗ ಈಗ ಅದು ಎಲ್ಲರಿಗೂ ಕನೆಕ್ಟ್ ಆಗುವಂತ ಸಿನಿಮಾ ಆಗಿರೋದ್ರಿಂದ ಸೊ ಒಳ್ಳೇದಾಗತ್ತೆ ಅಂತ ಎಲ್ಲ ಒಂದು ಧೈರ್ಯ ಕೊಟ್ಟ ಮೇಲೆ ಸೊ ನಾನು ನೋಡಿ ಒಬ್ಬ ನಿರ್ಮಾಪಕನಾಗಿ ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ. ಅಂದ್ರೆ ನಮ್ಮ ಡೈರೆಕ್ಟರ್ ಹತ್ರ ಮಾತಾಡಿ ಸೊ ಅವರು ಕೇಳಿದಾಗ ಇದು ಬೇಕಾ ಯೋಚನೆ ಮಾಡಿ ಅಂತ ಅಂದ್ರು. ಸೊ ಏಕೆಂದ್ರೆ ಇದು ಗೊತ್ತಿಲ್ಲ ಎಷ್ಟು ಜನ ಇದು ಮಾಡ್ತಾರೋ ಅಂತ, ಕೆಲವರು ಬೈಕೋಬಹುದು, ಕೆಲವರು ಅಪ್ರಿಷಿಯೇಟ್ ಮಾಡಬಹುದು. ಸೊ ಏನಿಲ್ಲ, ಈ ಒಂದು ಸಿನಿಮಾ ರಿಲೀಸ್ ಆಗೋದು 23ನೇ ತಾರೀಕು. 23 ರಿಲೀಸ್ ಆದ್ಮೇಲೆ ಇದರಿಂದ ಏನ್ ಬೆನಿಫಿಟ್ಸ್ ಬರುತ್ತೆ ಅಂದ್ರೆ ಏನು ಪ್ರಾಫಿಟ್ ಬರುತ್ತೆ, ಅದರಲ್ಲಿ 30% ನಾನು ಈ ಸೈನಿಕರ ನಿಧಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ. ರೀಸನ್ ಇಂಥ ಕಾಲದಲ್ಲಿ ಅಂದ್ರೆ ಇದು ನನಗೆ ಹೊಸದ್ದು, ನನ್ನ ಲೈಫಲ್ಲಿ ನನಗೆ ಆಲ್ಮೋಸ್ಟ್ 39 ಇಯರ್. ಸೊ ಈಗಿನ ಕಾಲಕ್ಕೆ ನನಗೆ ಈಗ ಕರೋನಾ ಹೇಗೆ ಎಲ್ಲರಿಗೂ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತು, ಸೊ ನನಗೆ ನನ್ನ ಲೈಫಲ್ಲಿ ಇದು ತುಂಬಾ ಹೊಸತು. ಸೊ ಈ ಪರಿಸ್ಥಿತಿಯಲ್ಲಿ ತುಂಬಾ ಜನ ಸೈನಿಕರು ಸತ್ತಿದ್ದಾರೆ. ಸೊ ಇಲ್ಲ ತುಂಬಾ ಜನ ಹೋರಾಡ್ತಿದ್ದಾರೆ. ಸೊ ಅವ್ರಿಗೆ ಏನಾದ್ರು ಮಾಡ್ಬೇಕಂದ್ರೆ ಈಗ ನಾವು ಹೋಗಿ ಫೈಟ್ ಅಂತ ಮಾಡಕ್ಕಾಗಲ್ಲ. ಸೊ ನನ್ನ ಕೈಲಿ ಏನ್ ಆಗುತ್ತೆ ಅಂದ್ರೆ ಇದೊಂದು ಬಿಟ್ರೆ ಸದ್ಯದ ಮಟ್ಟಿಗೆ ನನ್ಗೆ ಇನ್ನೇನು ಹೊಳಿಲಿಲ್ಲ, ಅದರಿಂದ ಈ ಡಿಸಿಷನ್ ತಗೊಂಡಿದ್ದೀನಿ. ಹಾನೆಸ್ಟ್ ಆಗಿ ನಾನು ನಂಬಿರೋ ಆಂಜನೇಯನ ಮೇಲೆ ಆಣೆ, ನಾನು ಏನು ಮಾತು ಕೊಡ್ತಿದ್ದೀನಿ ಅದಕ್ಕೆ ಬದ್ಧನಾಗಿರ್ತೀನಿ. ಇದು 100% ಶೋರ್, ಬಿಲೀವ್ ಮೀ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಜಯಂತ್ ಕಾಯ್ಕಿಣಿ ಅವರ ಒಂದು ಗೀತೆಯನ್ನ ನಾವಿನ್ನೂ ರಿಲೀಸ್ ಮಾಡಿಲ್ಲ. ಥಿಯೇಟರ್ ಅಲ್ಲೇ ನೀವೆಲ್ಲ ಒಳ್ಳೆ ಯಶಸ್ಸನ್ನ ಕಡ್ಲಿ ಅಂತ ನಾನು ಆಶಿಸ್ತೀನಿ. ಕುಲದಲ್ಲಿ ಕೀಳಿಯಾವುದು ಏನಪ್ಪಾ ಅಂದ್ರೆ ನಮ್ಮ ಮಿಲಿಟರಿನಲ್ಲಿ, ಆರ್ಮಿನಲ್ಲಿ, ಯಾವುದೇ ಡಿಫೆನ್ಸ್ ಅಲ್ಲಿ ಯಾವ ಕುಲ ಯಾವ ಜಾತಿ ಇದು ಏನು ನೋಡಲ್ಲ ಸರ್. ಎಲ್ಲ ಒಂದೇ ಜನ ಅಂತ ನೋಡ್ತೀವಿ. ಅವರು ಆರ್ಮಿ ಅಷ್ಟೇ, ಸೈನಿಕ. ಒಂದೇ ತಟ್ಟಲ್ಲಿ ಊಟ ಮಾಡ್ತೀವಿ, ಒಂದೇ ಇದರಲ್ಲಿ ಮಲಗಿರ್ತೀವಿ, ಒಂದೇ ಜಾಗದಲ್ಲಿ ಇರ್ತೀವಿ. ಹಾಗಾಗಿ ಇಲ್ಲಿ ನಮ್ಮ ಆರ್ಮಿಯಿಂದ ಹೊರಗಡೆ ಮಾತ್ರ ಈ ಕುಲ ಜಾತಿ ಎಲ್ಲ ಇರೋದು. ನಮ್ಮ ಇದರಲ್ಲಿ ಮಿಲಿಟರಿಲಿ ಯಾವುದೇ ಕುಲನೂ ಇಲ್ಲ, ಯಾವುದೇ ಜಾತಿನೂ ಇಲ್ಲ, ಎಲ್ಲರೂ ಒಂದೇ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವ್ರು ಇಲ್ಲಿದ್ದಾರೆ ಅಲ್ಲಾರಿದ್ರೆ ತಿಳ್ಕೊಬೇಡಿ. ನನ್ನ ಸಹಧರ್ಮಿಣಿ ಗಂಗಮ್ಮ ಅಂತ, ಶಿ ಇಸ್ ಇನ್ CRPF ನಾವು. ಶಿ ಹ್ಯಾಡ್ ಕಮ್ ಆನ್ ಹಾಲಿಡೇ. ನಾವು 1 ವರ್ಷ ಆಗಿತ್ತು ನೋಡಿ, ಬಂದು ಒಂದು 10 ದಿನ ಜೊತೆ ಇದ್ವಿ ಅಷ್ಟೇ. ಕರೆ ಬಂತು, ಹೋದ್ರು. 3 ದಿನ ಆಯ್ತು ನಾವು ಮನೆಗೆ ಬಂದಿಲ್ಲ. ಅವ್ರು ಅಲ್ಲೇ ಇದ್ದಾರೆ, ಈಗ ಡ್ಯೂಟಿ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಯಾರೋ ಹೇಳ್ತಿದ್ರು ಏನು ಇಲ್ದಿರೋರು ಹೋಗ್ತಾರೆ ಆರ್ಮಿಗೆ, BSFಗೆ ಅಂತ. ಸೊ 1950 ತಾತನ ಬೆಂಗಳೂರು 1 ಎಕರೆ ಜಾಗ ಇತ್ತು, ನಾನು ನನ್ನ ತಮ್ಮ ಇಬ್ಬರು. ಸೊ ಏನು ಇಲ್ಲದೆ ಹೋಗೋದಿಲ್ಲ, ದೇಶ ಪ್ರೇಮ ಇದ್ರೆ ಮಾತ್ರ ಹೋಗೋಕ್ಕಾಗೋದು. ನೀವು ಯಾರು ಭಯ ಬೀಳ್ಬೇಡಿ, ಯಾರು ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ನಮ್ಮ ಈಗ ಬಂಧುಗಳಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಪಂಜಾಬ್ 300 ಮೀಟರ್ ಇದೆ, ಲಾಹೋರಿಂದ ಬಾರ್ಡರ್ 300 ಮೀಟರ್ ಇದೆ. ಅಲ್ಲೇ ಯಾರಿಗೂ ಏನೋ ಆಗಿ ಬಿಡೋಲ್ಲ ನಾವು. ಬೆಂಗಳೂರವರು ಈಗ ವೆರಿ ಸೇಫ್, ನೋ ನೀಡ್ ಟು ವರಿ ಅಟ್ ಆಲ್. ನಂತರ ಬೇಜಾರು ಜನ ಇದ್ದಾರೆ ಅಲ್ಲಿ, ಎಲ್ಲರೂ ಬಹಳ ದೃಢ ನಿರ್ಧಾರದಿಂದ ಕಾಯ್ಕೊಂಡಿದ್ದಾರೆ. ಯಾರು ಏನು ಚಿಂತೆ ಮಾಡಬೇಕಾಗಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದ್ ರೀತಿ ಭರವಸೆ ಮೂಡಿಸಿದಂತಾಯ್ತು ನಿಮ್ಮ ಮಾತು. ವಾಟ್ ಅ ಜೋಶ್ ಸರ್. ನಿಮ್ಮ ಶ್ರೀಮತಿಯವರು ಮತ್ತೆ ವಾಪಸ್ ಅದೇ ಸುಸ್ಥಿತಿಯಲ್ಲಿ ವಾಪಸ್ ಆಗ್ಲಿ ಅಂತ ನಾವು ಹಾರೈಸ್ತೇವೆ. ಒಂದು ಜೋರು ಚಪ್ಪಾಳೆ ಬರಲಿ. ಗಂಡ ಹೆಂಡತಿ ಇಬ್ರು ಸಹ ಮಾಡಿದ್ದಾರೆ ನೇಷನ್ಲಿ. ಸ್ವಂತ ತಮ್ಮ ಕೂಡ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸ್ವಂತ ಅಣ್ಣ, ನನ್ನ ತಮ್ಮ 98 ಅವನು BSFಗೆ ಜಾಯ್ನ್ ಆಗ್ತಾನೆ. ಸೊ ಆಫ್ಟರ್ 1 ಇಯರ್ ನಾನು ದೇಶ ಸೇವೆ ಮಾಡಲೇಬೇಕು ಅಂತ ಅವನು ನೋಡಿ ಪ್ರೇರಣೆಯಾಗಿ ಮತ್ತೆ ನಾನು ಇಂಡಿಯನ್ ಆರ್ಮಿಗೆ 1999 ಜಾಯ್ನ್ ಆದೆ. ಸೊ
JNK ಆಫ್ಟರ್ 14 ಇಯರ್ಸ್ ಸರ್ವಿಸ್ ಆದ್ಮೇಲೆ ಅವನು ಇಬ್ರು ಒಂದೇ ಸತಿ ಬಾರಾಮುಲ್ಲಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ದೀವಿ. ಮತ್ತೆ ಅಲ್ಲಿ ಜಯರಾಮ್ ಸರ್ ಅಂತ ಇದ್ದಾರೆ. ಸೊ ಈಸ್ ಆಲ್ಸೋ ಮೈ ಯೂನಿಟ್ ಅವ್ರ ಯೂನಿಟ್ ಅಲ್ಲಿ ಇದ್ರು. ಸೊ ಈ ಪಿಕ್ಚರ್ ನಾನು ಯಾವತ್ತೂ ಯಾಕೆ ಮರೆಯಲ್ಲ ಅಂದ್ರೆ ಆಫ್ಟರ್ 7 ಇಯರ್ಸ್ ನಾವು ಇಬ್ರು ಇಲ್ಲಿ ಭೇಟಿಯಾಗಿದ್ವಿ. ಅವ್ರ ಸರ್ವಿಸ್ ಅವ್ರು ಕಳಿಸಿದ್ರೆ ನಾನು ಬಂದಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಮತ್ತೆ ಪಿಕ್ಚರ್ ತುಂಬಾ ಸಂತೋಷ ಆಯಿತು, ಚೆನ್ನಾಗಿತ್ತು ಟ್ರೈಲರ್. ಸೊ ಶ್ರೀನಿವಾಸ್ ಬೈ ನನ್ನ ಭಾರಿ ಆಪ್ತರು. ಸೊ ಕುಣಿಗಲ್ ರಿಲೀಸ್ ಮಾಡಿದ್ರೆ ನಾನು ಕಾಂಟ್ರಿಬ್ಯೂಟ್ ಮಾಡಿ ಸೊ ವಿ ವಿಲ್ ಸಕ್ಸಸ್ ದಿಸ್ ಪಿಕ್ಚರ್ ಫಾರ್ ಒನ್ ಟೈಮ್.